ಪಾವಗಡ ಪಳವಳ್ಳಿ ಕೆರೆಯಲ್ಲಿ ಅಕ್ರಮ ಮಣ್ಣು ಸಾಗಾಟ. ಕೆರೆಯ ಅಕ್ರಮ ಮಣ್ಣು ಸಾಗಾಟಕೋರರಿಗೆ ಯಾವ ರಾಜಕಾರಣಿಯ ಶ್ರೀರಕ್ಷೆ ಇದೆ? ದಂಧೆಗಳ ತಾಣವಾಗುತ್ತಿದೆ ಗಡಿನಾಡು ಪಾವಗಡ ತಾಲೂಕು. ಇದನ್ನು ಪ್ರಶ್ನೆ ಮಾಡಬೇಕಾಗಿದ್ದ ಅಧಿಕಾರಿಗಳೇ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಈಗ ಪಾವಗಡ ಅಕ್ರಮ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ. ಅಕ್ರಮ ದಂಧೆಗಳನ್ನು ಪ್ರಶ್ನೆ ಮಾಡಬೇಕಾಗಿರುವ ವಿರೋಧ ಪಕ್ಷಗಳು ಎಲ್ಲಿ ಮಾಯವಾಗಿದೆ? ನೇರವಾಗಿ ಕಾನೂನು ಬಾಹಿರ ದಂಧೆಗಳಿಗೆ ಅಧಿಕಾರಿಗಳ ಕುಮ್ಮಕ್ಕಿದೆಯೇ? ಗೃಹ ಮಂತ್ರಿ ತವರಲ್ಲಿ ಮಣ್ಣು ಕಳ್ಳರು. ಇದು ಆನ್ಲೈನ್ ಟಿವಿಯ ವಿಶೇಷ ವರದಿ. ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ಮಹೇನ್ ಕೆ. ಪಾವಗಡ ಪಳವಳ್ಳಿ ಕೆರೆಯಲ್ಲಿನ ಮಣ್ಣನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವುದರಿಂದ ಕೆರೆಯಲ್ಲಿ ಬೆಳೆದಿರುವ ನೂರಾರು ಗಿಡಗಳು ಬೀಳುವ ಹಂತ ತಲುಪಿದ್ದರೂ ಸಹ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಕುಳಿತಿದ್ದಾರೆ. ತಾಲೂಕಿನ ಪಳವಳ್ಳಿ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕುರುಡರಂತೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಹಾಡೋಗಲೇ ರಾಜಾರೋಷವಾಗಿ ಪಳವಳ್ಳಿ ಕೆರೆಯಲ್ಲಿ ಗುತ್ತಿಗೆದಾರರು ಹೆಗ್ಗಿಲ್ಲದೆ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಮೂಲಕ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ. ಇವರು ಇಲಾಖೆಯ ಎಲ್ಲಾ ನಿಯಮಗಳನ್ನ ಗಾಲಿಗೆ ತೂರಿ ಅಧಿಕಾರಿಗಳ ಅನುಮತಿ ಪಡೆಯದೆ ಟ್ರ್ಯಾಕ್ಟರ್ ನಂಬರ್ KA 64T 4103 ಹಾಗೂ ಜೆಸಿಪಿ ಯಾವುದೇ ನಂಬರ್ ಪ್ಲೇಟ್ ಇರುವುದಿಲ್ಲ. ಈ ಜೆಸಿಪಿ ಬಳಸಿ ಸುಮಾರು ಲೋಡ್ ಕೆರೆಯ ಮಣ್ಣನ್ನು ಲೂಟಿ ಮಾಡುತ್ತಿದ್ದಾರೆ. ಕೆರೆಯಲ್ಲಿ 4 ಅಡಿಗಳಿಗಿಂತಲೂ ಆಳವಾಗಿ ಹಾಗೂ ನೇರವಾಗಿ ಮಣ್ಣು ತೆಗೆಯುವಂತಿಲ್ಲ. ಸರ್ಕಾರದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಅನುಮತಿ ಪಡೆಯದೆ ಮಣ್ಣು ತೆಗೆಯುವಂತಿಲ್ಲ. ಜೆಸಿಪಿ ಅಂತಹ ಭಾರಿ ಯಂತ್ರಗಳನ್ನು ಕೆರೆಗಳಿಗೆ ಇಳಿಸುವಂತಿಲ್ಲ. ಇಷ್ಟೆಲ್ಲ ನಿಯಮಗಳಿದ್ದರೂ ಕೆಲ ಪ್ರಭಾವಿಗಳಿಂದ ಅವ್ಯಾಹತವಾಗಿ ಮಣ್ಣು ತೆಗೆಯುವ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ ಎಂದು ಜನಗಳು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ವರದಿ ರಾಮಪ್ಪ ಸಿಕೆಪುರ, ಆನ್ಲೈನ್ ಟಿವಿ, ಪಾವಗಡ. ಈಗ